ಬೆಳಗ್ಗೆ ಎದ್ದೆ ಫಸ್ಟು ನಾನು, ಅದಾದ್ಮೇಲೆ ನಮ್ಮ ಆಟೋ, ಅದಾದ್ಮೇಲೆ ನಮ್ಮ ಪಾಪು, ಅದಾದ್ಮೇಲೆ ಮಸ್ತಾಗಿ ನಾನು ಬ್ರಷ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡೆ. ಆಮೇಲೆ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡೆ. ಅದಾದ್ಮೇಲೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು ರೆಡ್. ಅದಾದ್ಮೇಲೆ ಪಾಪುನ ಇಟ್ಕೊಂಡು ಮಸ್ತಾಗಿ ಆಟ ಆಡಿಸ್ದೆ. ಅದಾದ್ಮೇಲೆ ನಮ್ಮ ಆಟೋ ಬಟ್ಟೆ ಒಣಗಾಗ್ತಾ ಇತ್ತು. ಅದಾದ್ಮೇಲೆ ನಮ್ಮ ಆಟೋ ರೆಡಿ ಆಯಿತು. ಅದಾದ್ಮೇಲೆ ನಾವು ಹೋಗ್ಬೇಕಾಗಿತ್ತು ಎಲ್ಲಿಗೆ ಅಂತಂದರೆ ಪೋಲಿಯೋ ಡ್ರಾಪ್ಸ್ ಇತ್ತು. ಅದಕ್ಕೋಸ್ಕರ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗಿದ್ದೆ ನಾವು ಬೇಗೂರ್ ಹತ್ರ ಹೋಗ್ಬಿಟ್ಟು ಫಸ್ಟ್ ಹುಡುಕಿದ್ವಿ. ನೆಕ್ಸ್ಟ್ ಅದಾದ್ಮೇಲೆ ನಮ್ಮ ವ್ಯೂವರ್ ಸಿಕ್ಕಿದ್ರು. ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಚೆನ್ನಾಗಿ ಮಾಡ್ತೀರಾ. ಹೌದಾ, ಥ್ಯಾಂಕ್ ಯು. ಇಲ್ಲೇ ಇದು ಅಕ್ಷಯನಗರ ಹತ್ರ. ಅದಾದ್ಮೇಲೆ ಮತ್ತೆ ಪಾಪುಗೆ ಮಸ್ತಾಗಿ ಪೋಲಿಯೋ ಎಲ್ಲ ಹಾಕ್ಸ್ಕೊಂಡು ಅದಾದ್ಮೇಲೆ ಸೀದಾ ಬಂದ್ವಿ ನಾವು ಗಾಡಿ ಹತ್ರ ಬಂದ್ಬಿಟ್ಟು ಗಾಡಿಯಲ್ಲಿ ಕುತ್ಕೊಂಡು ಅಲ್ಲಿಂದ ಮತ್ತೆ ಬಟ್ಟೆ ತಗೋಬೇಕಾಗಿತ್ತು ನಮ್ಮ ಪಾಪುಗೆ ಅಂತ ನಮ್ಮ ಆಟ ಹೇಳ್ತು. ಅಲ್ಲಿ ಹೋಗ್ಬಿಟ್ಟು ಚೀಪ್ ರೇಟಲ್ಲಿ ಮಸ್ತಾಗಿ ಬಟ್ಟೆಗಳು ತಗೊಂಡು ಮತ್ತೆ ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾಗಿತ್ತು. ಫ್ರೂಟ್ಸ್ ಮತ್ತೆ ತರಕಾರಿ ತಗೋಬೇಕಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ತರಕಾರಿ ಅಂಗಡಿಯಲ್ಲಿ ಮಸ್ತಾಗಿ ತರಕಾರಿ ಫ್ರೂಟ್ಸ್ ತಗೊಂಡು ಅಲ್ಲಿಂದ ಸೀದಾ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದ್ವಿ. ಅಲ್ಲಿ ಬೆಣ್ಣೆ ದೋಸೆ ಸರಿಯಾಗಿ ಬಾರಿಸಿದ್ವಿ. ಮಸ್ತಾಗಿ ಹೊಟ್ಟೆನೇ ತುಂಬೋಯ್ತು. ಹೊಟ್ಟೆ ತುಂಬಿದ್ಮೇಲೆ ಇನ್ನೇನು ಕೆಲಸ, ಮತ್ತೆ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ನೀರು ತುಂಬಿಸ್ಕೋಬೇಕಾಗಿತ್ತು. ಅಲ್ಲಿಂದ ಹೋಗ್ತಾ ರೋಡಲ್ಲೇ ನೀರು ತುಂಬಿಸ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ಮನೆ ಹತ್ರ ಬಂದ್ಬಿಟ್ಟು ಮತ್ತೆ ಟೀ ಶರ್ಟ್ ಚೇಂಜ್ ಮಾಡಿಕೊಂಡೆ. ಮತ್ತೆ ನಾನು ರೆಡಿ ಆಗೋದೆ. ಅದಾದಮೇಲೆ ಮತ್ತೆ ಅಲ್ಲೆಲ್ಲ ರೆಡಿ ಆಗಿತ್ತು. ಊಟ ಎಲ್ಲ ಪ್ಯಾಕ್ ಮಾಡಿ ಮತ್ತೆ ಅಲ್ಲಿ ನಮ್ಮ ಬಟ್ಟೆ ಬಿದ್ದೋಗಿತ್ತು, ಅದನ್ನು ಹೋಗಿ ಎತ್ಕೊಂಡ್ಬಂದೆ ಫಸ್ಟು. ಅದಾದಮೇಲೆ ಮತ್ತೆ ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಾಯ್ ಅಂದ್ಕೊಂಡು ಸೀದಾ ಹೋದೆ ಗಾಡಿ ಹತ್ರ. ಅಲ್ಲಿಂದ ಫಸ್ಟು ಗ್ಯಾಸ್ ಬಂಕ್ ಹೋದೆ, ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡು ಆಮೇಲೆ ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿನೇ ಬಿದ್ದಿಲ್ಲ. ಅದಾದಮೇಲೆ ಲೈಟಾಗಿ ಪ್ರೋಟೀನ್ ತಿಂದೆ. ಅದಾದಮೇಲೆ ಡ್ಯೂಟಿನೇ ಬಿದ್ದಿಲ್ಲ. ಅದಾದಮೇಲೆ ನನಗೆ ಏನಾಯಿತು ಅಂದರೆ ಫುಲ್ಲು ಅರ್ಜೆಂಟ್ ಆಗಿಬಿಟ್ಟಿದೆ ಬಾತ್ರೂಮು. ಅಲ್ಲಿಂದ ಸೀದಾ ಹೋಗಿದೆ ಬಾತ್ರೂಮು. ಫುಲ್ಲು ಲೂಸ್ ಮೋಷನ್ ಆಗಿಬಿಟ್ಟಿದೆ. ಫುಲ್ಲು ಸುಸ್ತಾಗ್ಬಿಟ್ಟು ಆಚೆ ಬಂದಮೇಲೆ ಮತ್ತೆ ನಮ್ಮ ಹೆಂಡತಿ ಹತ್ರ ಜಗಳ. ಏನು ಜಗಳ ಅಂತಂದರೆ, ಮೊನ್ನೆ ನೀನು ಟ್ರಿಪ್ಗೆ ಹೋಗಿದೆ, ಇವತ್ತು ನಂಗೆ ದೇವಸ್ಥಾನಕ್ಕೆ ಕರ್ಕೋಗು ಅಂತ ಹಿಡ್ಕೊಬಿಟ್ಟೈತೆ. ಏನಕ್ಕಪ್ಪ ಬಾತ್ರೂಮ್ಗೆ ಹೋದೆ ಅನ್ಸ್ಬಿಡ್ತು ನನಗೆ. ಅದಾದಮೇಲೆ ಲೈಟಾಗಿ ಪಪ್ಪಾಯ ತಿನ್ಕೊಂಡು ಅಲ್ಲಿಂದ ಇಬ್ಬರಲ್ಲ 3 ಜನನೂ ತಯಾರಾಗ್ಬಿಟ್ವಿ. ಮಸ್ತಾಗಿ ರೆಡಿ ಆಗೋದ್ವಿ. ಅದಾದಮೇಲೆ ಮತ್ತೆ ಇಲ್ಲೇ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂತು. ಅಲ್ಲಿಂದ ಸೀದಾ ನಾವು ಗಾಡಿ ಹತ್ರ ಬಂದ್ವಿ. ಫಸ್ಟು ಗಾಡಿ ಹತ್ರ ಬಂದ್ಬಿಟ್ಟು ಅಲ್ಲಿಂದ ಸೀದಾ ನಾವು ಬಂದಿದ್ದು ಎಲ್ಲಿಗೆ ಅಂತಂದರೆ ಬಿಡದಾಸ್ಪುರ ಹತ್ರ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಕಾಶಿ ವಿಶ್ವನಾಥ್ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಮಸ್ತಾಗಿ ವ್ಯೂ ಎಲ್ಲ ನೋಡಿಕೊಂಡು ಸುಮಾರು ಫೋಟೋಗಳೆಲ್ಲ ಹಿಡ್ದಾಕಿದ್ವಿ. ಫೋಟೋ ಹಿಡಿದ್ಬಿಟ್ಟು ಅದಾದಮೇಲೆ ಅಲ್ಲಿಂದ ನಾವು ಹೋಗಿದ್ದೆ. ಅಲ್ಲಿಂದ ಸೀದಾ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬಂದೆ. ಅಲ್ಲೊಂದೆರಡು ಫೋಟೋಗಳು ಹಿಡ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಬಂದಿದ್ದೆ. ಹೊಟ್ಟೆ ಸಿತೈತೆ ಅಂದ್ಬಿಟ್ಟು ಬೇಲ್ಪುರಿ ತಿನ್ನೋಕ್ಕೆ ಬೇಲ್ಪುರಿ ತಗೊಂಡು ಅಲ್ಲಿಂದ ಮತ್ತೆ ಒಂದು ಲಡ್ಡೆಲ್ಲ ತಗೊಂಡು ಗಾಡಿ ಹತ್ರ ಬಂದ್ವಿ. ಸೀದಾ ಗಾಡಿ ಹತ್ರ ಬಂದ್ಬಿಟ್ಟು ಗಾಡಿಯಲ್ಲಿ ಕುತ್ಕೊಂಡು ಮತ್ತೆ ಅಲ್ಲಿಂದ ಬರ್ತಾ ಅದ್ರದ್ದು ಎಂಟ್ರೆನ್ಸು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಮಸ್ತೆ ಬರೋವಾಗ ಮೋಮೋಸ್ ತಿನ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ಮನೆ ಹತ್ರ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.